ಗ್ರೇಟು ತಹಶೀಲ್ದಾರ್ ಬಗ್ಗೆ ಯಾಕೆ ನಾವು ಎಲ್ಲರೂ ಇನ್ನೊಂದು ಏನು ಪ್ರಶ್ನೆ ಮಾಡಿದ್ರು, ಅಫಜಲ್ಪುರ ತಾಲೂಕಿನಲ್ಲಿ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ, ಇಲ್ಲಿದೆ ಯಾಕ ಎಲ್ಲರಿಗೂ ಮಾಡ್ಬೇಕಲ್ಲ, ಯಾದಗಿರಿ ಗುಲ್ಬರ್ಗ ಇಷ್ಟೇ ಅದಲ್ಲ ಒಪ್ಕೋತೀನಿ. ಇನ್ನೊಂದ್ ಏನಪ್ಪಾ ಅಂದ್ರ ಯಾದಗಿರಿ ಗುಲ್ಬರ್ಗ ಎರಡೇ ಬಂದ ಹೇಳ್ತಾರ. ಅದಕ್ಕೆ ಮಾನ್ಯ ಉಸ್ತುವಾರಿಗಳು ಪ್ರಿಯಾಂಕ ಖರ್ಗೆ ಅವ್ರ ಬಳಿ ನಾವು ಮನಾರ್ ಸಲ ಮನವಿ ಮಾಡ್ತಾ ಇದ್ದೀವಿ. ಅವರು ಈಗ ಈಗೆಲ್ಲ ರಾಜಕೀಯ ಮಾತಾಡೋ ದಾಳಿಗೆ, ಯಾಕಂದ್ರೆ ರಾಜಕೀಯ ಭಾವ ಮಾತಿರ್ತಾವ, ಯಾಕಂದ್ರೆ ನಮ್ಗೆ ತ್ರಾಸ ಆಗ್ಯದ. ನಾವು ಮನೆಯವ್ರು ಬಂದಾಗ ಅವ್ರಿಗೂ ನಾವು ಮಾತಾಡಿದೆವು. ಏನ್ ಮಾತಾಡಿದ್ವಿ ಸರ್, ನೋಡ್ರಿ 2 ವರ್ಷ ಇದೆ ಆಯ್ತಪ್ಪ, ಅಲ್ಲಿ ಬೆಳಗಾವದಲ್ಲಿ ಸಿಎಂ ಸಂಗತ ಸಿದ್ದರಾಮಯ್ಯ ಅವರು ಇದ್ದಾಗ ನಾವೆಲ್ಲ ಮೀಟಿಂಗ್ ಮಾಡಿವಲ್ಲ, ನಿಮ್ದೇ ಅದ ಟೆಕ್ನಿಕಲ್ ರಿಶೋತ್ ಹೇಳ್ತಾರ ಮಾನ್ಯ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು. ನಾವೇನಂದ್ವಿ ಸರ್, ನೀವು ಟೆಕ್ನಿಕಲ್ ಹೇಳ್ತೀರಿ, ಮತ್ತೆ ಯಾದಗಿರಿ ಗುಲ್ಬರ್ಗ ಬಿಟ್ಟು ಬೇರೆ ಕಡೆ ಕೊಡ್ತಾ ಇದ್ದಾರಲ್ಲ, ಯಾಕೆ ಅಲ್ಲಿ ಟೆಕ್ನಿಕಲ್ ಇಲ್ಲೇ ಟೆಕ್ನಿಕಲ್ ಅದ. ಇನ್ನೊಂದ್ ಏನಪ್ಪಾ ಅಂದ್ರ ಇಲ್ಲೇ ದಾವಣಗೆರೆ ಒಳಗ ಕೊಡ್ತಾರ, ಸೋನವ್ರು ಕೊಡಲ್ಲ. ನೋಡ್ರಿ ಎಷ್ಟು ವಿಚಿತ್ರ, ಇದೆಂತ ರಾಜ್ಯ ಇಂಥ ಸಂವಿಧಾನ. ನಮ್ಗೆ ಯಾಕೆ ತ್ರಾಸ ಆಗತ್ತಂದ್ರ, ನಮ್ಮ ಅಫಜಲ್ಪುರ ತಾಲೂಕಿನಲ್ಲಿ ನೌಕರಿ ಬಂದಿರ್ತದ, ಸಾಲಿ ಕಲ್ತು ಖರ್ಚು ಮಾಡಿ ಓದು ಬರದ್ದು ನೌಕರಿ ಬಂದಿರ್ತದ. ಹಿಂದುತ್ವ ಕುಳ್ಳವ್ರ ಬಿಟ್ಟಿಗೆ ಅವ್ನ ಜೀವನ ಹಾಳೈತ್ರಿ. ಇದಂತ ಪರಿಸ್ಥಿತಿ ಎಷ್ಟು ತ್ರಾಸ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ರಾಜಕೀಯ ಶಕ್ತಿ ಇಲ್ಲ, ಆರ್ಥಿಕವಾಗಿ ಎಲ್ಲರೂ ಹಿಂದುಳಿದ ಇಷ್ಟೊಂದು ಸಮಸ್ಯೆ. ನಾವ್ ಯಾವುದೇ ಉದ್ದೇಶ ನಾವು ಯಾರಿಗೂ ವಿರೋಧ ಮಾಡ್ತಿಲ್ಲ, ಯಾರಿಗೂ ಮನಸ್ಸು ನೋವು ಮಾಡಿಸ್ತಿಲ್ಲ. ನಮ್ಗೆ ಅನ್ಯಾಯ ಆಗ್ತದೆ, ತ್ರಾಸ ಆಗ್ಲಕತ್ತದ. ನಾ ಇನ್ನೊಂದ್ಸಲ ಮತ್ತೊಮ್ಮೆ ಅರುಣಗೋಪಾಲ್ ಮನವಿ ಮಾಡ್ತಾ ಇದೀನಿ. ನೋಡ್ರಿ, ನಮ್ ತಾಲೂಕು ಪ್ರತಿನಿಧಿ ನೀವೇನ್ ನಾವು ಯಾರ ಮೇಲೆ ಭರೋಸೆ ಮಾಡಲ್ಲ. ಯಾಕ ಬೇರೆ ತಾಲೂಕ ಕೊಡ್ತಾರೋ ಬಿಡ್ತಾರೋ ಅದು ನನ್ಗೆ ಗೊತ್ತಿಲ್ಲ. ನಮ್ ತಾಲೂಕು ಪ್ರತಿನಿಧಿ, ನಮ್ ತಾಲೂಕು ನೀವ್ ಏನೇ ಮಾಡಿ ಇದನ್ನು ನಿಮ್ ಮಾತಿಗೆ ನಾವು ನಂಬಿ ನಾವು ಭರೋಸೆ ಮಾಡಿ ಹೋರಾಟ ತಾತ್ಕಾಲಿಕ ಹಿಂಪಡೆದಿವಿ. ನಮ್ಗೆ ಏನಾದ್ರು ಮಾಡಿ ನಮಗ್ ಮನವಿ ನೀವು ನಮ್ಮ ನ್ಯಾಯ ಕೊಡಿಸ್ತಿರ್ತೇವೆ, ನಾವು ನಿಮ್ ಮ್ಯಾಲ ವಿಶ್ವಾಸ ಮಾಡಿ ನಾವು ಹಿಂಪಡೆದಿವಿ ಅಷ್ಟೇ. ಮತ್ತೊಂದು ಈಗ ಸರ್ಟಿಫಿಕೇಟ್ ಮೊನ್ನೆ ಡಿ ಸಿ ಅವರು ಮೊನ್ನೆ ರೀಸೆಂಟ್ ಆಗಿ ಹೋದ್ರಲ್ಲ, ಅವರು ಪೂಜಾ ತರುಣಮ್ಮ ಮೇಡಮ್ ಅವ್ರು ಇದ್ದಾಗ ಎಲ್ಲಾ ಪ್ರಿಯಾಂಕಾ ಖರ್ಗೆ ಅವರ ಅಲ್ಲಿ ಎಲ್ಲರೂ ಎಲ್ಲ ತಾಲೂಕು ಶಾಸಕರು ಎಲ್ಲರೂ ಕಲ್ತಿ ಒಂದು ಸುತ್ತಲೆ ಹೊಡ್ಸಿದ್ರು. ಆ ಸುತ್ತಲೆ ನಾನು ಅಫಜಲ್ಪುರ ತಾಲೂಕಿನಲ್ಲಿ ಹೋರಾಟ ಇಟ್ಕೊಂಡಿದ್ದೆ. ಆದ ಕಾರಣ ಸುತ್ತಲೆ ಬಂದ್ಮೇಲೆ ಮತ್ತೆ ಹಿಂಪಡೆದ್ಮೇಲೆ ಮತ್ತೆ ಇಲ್ಲಿ ಗುಲ್ಬರ್ಗದವರಿಗೆ ಒಂದು 4 ಇನ್ಕಮ್ ಪಾಸ್ ಕೊಟ್ಟ ಮೇಲೆ ನಾವೇನ್ ಮಾಡಿದೆವು, ಆಟೋಮೆಟಿಕ್ ಚಾಲು ಆಗ್ತಿತ್ತು. ಡಿ ಸಿ ಅವ್ರು ಓಡಿಸೋಗಿರತ್ತೆ ಅಂದ್ಮೇಲೆ ಇಲ್ಲಿ ಅಫಜಲ್ಪುರ ಗೇಟು ತಹಶೀಲ್ದಾರ್ ಬಲ್ಲಿ ಹೋದೆ, ಎಲ್ಲಿ ಕೊಟ್ರ ಅಂದ್ಮೇಲೆ ಮತ್ತೇನ್ ಮಾಡಿದೆವು ಹೊಳ್ಳಿ. ಆಮೇಲೆ ನಾವು ಅದು ಫೋನ್ ಕೊಡಿಸ್ಮೇಲೆ ಇಲ್ರಿ ಅವೆಲ್ಲ ಓಲ್ಡ್ ಅವ ಅಂತ ಹೇಳ್ತಾರ, ಓಲ್ಡ್ ಅವ ಅಂತ ಹೇಳ್ತಾರ. ಇವ್ರು ಯಾಕಂದ್ರೆ ನಾವು ಇಲ್ಲೇ ಮಾಡತ್ತಿ ಇವರೇ ಕರೆಕ್ಟ್ ಮಾಡತ್ತಾರಪ್ಪ ಅಂದ್ರ, ಇವರು ಅಫಜಲ್ಪುರ ತಾಲೂಕಿನಲ್ಲಿ ಟವರ್ ಇಲ್ಲ ಅಂತ ಹೇಳಿ ಒಂದು ವರದಿ ಮಾಡ್ಯಾರ. ಇವರು ಹಿಂದುಳಿದ ವರ್ಗದಲ್ಲಿ ಬರ್ತಾರ ಅಂತ ಹೇಳ್ತಾರ, ಇವರು ಕೋಲಿ ಕಬಲಿಗೆ ಅಂತ ಹೇಳ್ತಾರ. ಇನ್ನೊಂದ್ ಏನಂದ್ರ ಹಿಂದುತ್ವ ವರ್ಗಗಳ ಟವರ್ ಭಯ ಕೊಡ್ಲಕತ್ತಾರ. ಅದಕ್ಕೆ ಆಧಾರ ಯಾವುದೇ ದಾಖಲಾತಿ ಇಲ್ಲ, ಅವ್ರನ್ನ ಸೂಕ್ತ ತನಿಖೆ ಆಗ್ಬೇಕು. ಇನ್ನೂ ಒಂದು ನಂದು ಏನೋ ಮನವಿ ಏನಪ್ಪ ಅಂದ್ರೆ, ನಾನು ನಮ್ಮ ತಾಲೂಕಿನ ಮೊದಲ ಸರ್ಟಿಫಿಕೇಟ್ ಕೊಡ್ಬೇಕು. ಬಟ್ ನೆಕ್ಸ್ಟ್ ಒಂದ್ ಏನದ, ಇವಾಗ ಗೇಟು ತಹಶೀಲ್ದಾರ್ ಅವರು ಎಲ್ಲೇ ಹೋಗ್ಲಿ, ಅವ್ರ ಎಲ್ಲೇ ಟ್ರಾನ್ಸ್ಫರ್ ಅಲ್ಲಿ ಏನೇ ಹೇಳಿ ಅವ್ರ ಮ್ಯಾಲ ಸೂಕ್ತ ತನಿಖೆ ಆಗ್ಬೇಕು. ನಾನು ಅದೊಂದೇ ಆಗ್ರದ. ಇವ್ರು ಯಾವ್ದ್ರ ಮೇಲೆ ನಮಗೆ ಅಫಜಲ್ಪುರ ತಾಲೂಕು ಟವರ್ ಇಲ್ಲ ತಯಾರ, ಇಡೀ ರಾಜ್ಯನೇ ಬೆಚ್ಚ ಬೀಳುವಂತ ವಿಷಯ ಅದ. ನೀವೇನ್ ಮಾಡತ್ತೀರಿ ಅಫಜಲ್ಪುರ ತಾಲೂಕು ಟವರ್ ಸಮಾಜದವರು ನಮಗ್ ಬೈಲಿಕತ್ತಾರ. ಯಾಕಪ್ಪ ಅಂದ್ರೆ ಅನಿವಾರ್ಯ ಅದ, ಎಲ್ಲರೂ ಬಿಟ್ಟು ಇವೇ ಹಾಕೋಸ್ರು ಸರ್ಕಾರ ಅದ, ಏನ್ ಸುತ್ತಲೇ ಅದ, ಬೇಕಲ್ಲ ನಮಗ. ಅದಕ್ಕಾಗಿ ನಮ್ದು ಯಾವುದೇ ರೀತಿಯಾದ ಕಾನೂನಾತ್ಮಕವಾಗಿ ದಾಖಲಾತಿ ಮುಖಾಂತರ ನಾನು ಇನ್ನೊಂದು ಏನು ವಿಚಾರ ಮಾಡ್ತೀನಿ, ಈಗ ಯಾರೇ ಬಂದ್ರು ಅವ್ರಿಗೆ ನೀವು ಮನಸ್ಸು ಮಾಡಿದಾಗ ಕೊಡಿಸ್ಬೋದ್ರಿ ಗೌಡ್ರ. ಯಾಕಪ್ಪ ಅಂದ್ರೆ ಇನ್ನೊಂದು ಏನಂದ್ರ, ಎಲ್ಲೇ ದಾಖಲಾತಿ ಪ್ರಕಾರ ಎಲ್ಲಿ ಬಿ ನಮಗ ಅವ್ರಿಗೆ ನೈಜ ಕೊಡುವಂತನೇ ಅದ. ಒಂದು ಮಧ್ಯಂತರ ಕೋರ್ಟ್ ಆದೇಶ ಬಿ ಅದ, ಅದನ್ನು ಕೊಡುವಂತದ. ನಮಗ್ ಇಂತ ಉಡಬಳ ತಲ್ಲತಾರ, ನೀವು ಹಿಂದುಳಿದ ವರ್ಗದಲ್ಲಿ ಅವರಿಗೆ ಬರ್ತಾ ಇದ್ರ, ಹಿಂದುಳಿದ ವರ್ಗದಲ್ಲಿ ಬರುವಂತ ನಮ್ಮ ದಾಖಲಾತಿ ಪ್ರೂವ್ ಮಾಡ್ರಿ, ನಾವು ನಿಮ್ಗೆ ಕ್ಷಮೆಗೆ ಹೋಗ್ತೀವಿ ಅಷ್ಟೇ. ಮತ್ತೊಂದೇನ ಎಲ್ಲರೂ ಹೇಳಿ ನನ್ನ ನಮಸ್ಕಾರ. ಅಫಜಲ್ಪುರ್ನ ಶಾಸಕರಿಗೆ, ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿಗಳಿಗೆ ಏನು ನಾವು ಧನ್ಯವಾದಗಳನ್ನ ಅರ್ಪಬೇಕಾಗ್ತದೆ. ಯಾಕಂತಂದ್ರ ಇವತ್ತು ಈ ಸಮುದಾಯದ ಏನು ನೋವು ಏನಿದೆ, ಆ ನೋವನ್ನ ಕೇಳಲಿಕ್ಕೆ ನಿಮಗೆ ಏನು ನೀವು ಕೇಳಲಿಕ್ಕೆ ಸಮಯನೂ ಇಲ್ಲ, ಈ ಸಮುದಾಯಕ್ಕೆ ನ್ಯಾಯ ಕೊಡಲಿಕ್ಕೆ ನಿಮ್ಮ ಹತ್ರ ನ್ಯಾಯನೂ ಇಲ್ಲ ಅಂತ ಇವತ್ತು ಏನು ದೇಸಾಯಿ ಕಲ್ಲೂರು ಅವರು ಇವತ್ತು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಇಲ್ಲಿರ್ತಕ್ಕಂಥ ಏನು ತಹಸೀಲ್ದಾರ್ಗೆ, ಇಲ್ಲಿರ್ತಕ್ಕಂಥ MLAಗಳಿಗೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಇವತ್ತೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ನೇರವಾಗಿ ನೀವೇ ಹೊಣೆಗಾರರಾಗ್ತೀರಿ. ಯಾಕಂತಂದ್ರೆ ಇವತ್ತು 2 ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ಹೋರಾಟ ಚಳವಳಿ ಮಾಡಿ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಇವತ್ತು ಈ ಹೋರಾಟಕ್ಕೆ, ಈ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ತಯಾರಿಲ್ಲ. ನಿಮಗೆ ಈ ಸಮಾಜಕ್ಕೆ ನ್ಯಾಯ ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂತಕ್ಕಂಥದ್ದು ನಮಗೆ ಇವತ್ತು ಅರ್ಥ ಆಗ್ತದೆ. ಸೊ ಹಾಗಾಗಿ ಇವತ್ತು
ಇವತ್ತು ಈ ವಿನೂತನ ಏನು ಹೋರಾಟ ಇದೆ, ನಮ್ಮನ್ನ ನಾವು ಶಿಕ್ಷಿಸಿಕೊಂಡು ಇವತ್ತು ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ತಾಳ್ಮೆ ಎಷ್ಟಿದೆ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ರಿ. ನಾವು ಇವತ್ತು ಇಲ್ಲಿ ಅಫ್ಜಲ್ಪುರದಿಂದ ಏನು ಕಲಬುರಗಿವರೆಗೆ ಬರೋದ್ರೊಳಗಾಗಿ ಈ ಸಮಸ್ಯೆ ಇತ್ಯರ್ಥ ಮಾಡ್ತೀನಿ ಅಂತ ನಾನು ಭಾವಿಸ್ತೀನಿ. ಒಂದ್ ವೇಳೆ ನೀವು ಈ ಸಮಸ್ಯೆಯನ್ನ ಮತ್ತೆ ಇದೇ ತರ ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ ಮನೆಗೆ ಬೀಗ ಹಾಕ್ಬೇಕಾಗ್ತದೆ. ಅದಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇವತ್ತು ಅಫ್ಜಲ್ಪುರಿಂದ ಹೋರಾಟ ಪ್ರಾರಂಭ ಮಾಡ್ತೀವಿ. ಇವತ್ತು ಏನು ಇಲ್ಲಿರ್ತಕ್ಕಂಥ ಶಾಸಕರು ಏನು ಇಲ್ಲಿರ್ತಕ್ಕಂಥ ಜನಗಳ ಮತಗಳನ್ನ ಪಡೆದು ಇವತ್ತು ಶಾಸಕರಾಗಿದ್ದೀರಿ. ಈ ಸಮುದಾಯದ ನೋವನ್ನ ಸ್ಪಂದಿಸಬೇಕಾಗಿತ್ತು, ಸ್ಪಂದಿಸ್ತಾ ಇಲ್ಲ. ಅದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಇಲ್ಲಿರ್ತಕ್ಕಂಥ ಏನು ತಹಸೀಲ್ದಾರ್ ಅವರು ಅವ್ರದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಈ ಏನು ತಳವಾರ ಸಮುದಾಯಕ್ಕೆ ಎಷ್ಟಿ ಕೊಡ್ಲಿಕ್ಕೆ ಏನು ಕುಲಶಾಸ್ತ್ರ ಅಧ್ಯಯನ ಮಾಡಿ ಅಧ್ಯಯನದ ವರದಿಯೊಳಗೆ ಇಲ್ಲಿ ಎಷ್ಟು ಜನಸಂಖ್ಯೆ ಆದ ಅಂತೇಳಿ ಏನು ಅದರ ಆಧಾರದ ಮೇಲೆ ಇವತ್ತು ಎಷ್ಟಿ ಸೇರ್ಪಡೆ ಮಾಡಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಏನು ಬೇಟು ತಹಸೀಲ್ದಾರ್ ಅವರಿಗೆ ಅದು ಬೇಕಾಗಿಲ್ಲ. ಅವರಿಗೆ ಅವ್ರದೇ ಆಗಿರ್ತಕ್ಕಂಥ ಒಂದು ಅಧ್ಯಯನ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಇಲ್ಲಿ ತಳವಾರ ಯಾರು ಇಲ್ಲ ಅಂತ ಇವತ್ತು ಏನು ಸರ್ಕಾರಕ್ಕೆ ಮತ್ತೆ ಇಲ್ಲಿರ್ತಕ್ಕಂಥ ಎಸ್ಟಿ ನಿಗಮಕ್ಕೆ ಇವತ್ತು ಅವರು ಪತ್ರ ಬರೀತಾರೆ. ಅವರಿಗೆ ನಾವು ಕೇಳ್ತಾ ಇದೀವಿ, ನೀವು ಯಾವ ಆಧಾರದ ಮೇಲೆ ಅದನ್ನು ಬರೆದಿರಿ ಇವತ್ತು ನಮಗೆ ಸ್ಪಷ್ಟೀಕರಣ ಕೊಡಬೇಕು. ಇಲ್ಲ ಅಂತಂದ್ರೆ ನೀವು ಅಧಿಕಾರ ಬಿಟ್ಟು ತೊಲಗ್ರಿ, ಈ ಕುರ್ಚಿ ಮೇಲೆ ಕೂಡ್ಲಿಕ್ಕೆ ನೀವು ಯೋಗ್ಯರಲ್ಲ. ಸೊ ನೀವು ಯಾವ ಬೇಸ್ ಮೇಲೆ ಅದನ್ನ ವರದಿ ಮಾಡಿದಿರಿ ಅದನ್ನ ಹೇಳ್ಬೇಕು. ಇನ್ನೊಂದ್ ಕಡೆ ಏನಂತಂದ್ರೆ ಇವತ್ತು ನಾವು ಕಟ್ತಕ್ಕಂಥ ಟ್ಯಾಕ್ಸ್ ಒಳಗೆ ನೀವು ಪೇಮೆಂಟ್ ತಗೊಂಡು ಬದುಕ್ತಾ ಇದ್ದೀರಿ, ನಮ್ಮ ಕೆಲಸದವರು ನೀವು. ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದೀರಿ ಅಂದ್ರೆ ರಾಜತರ ವರ್ತನೆ ಮಾಡ್ತಾ ಇದ್ದೀರಿ. ಇದಕ್ಕೆ ಹಿಂದಿರ್ತಕ್ಕಂಥ ಯಾರು ನಿಮಗೆ ಕುಮ್ಮಕ್ ಕೊಟ್ಟಿದ್ದಾರೆ, ಯಾರು ನಿಮಗೆ ಏನೋ ಹಿಂದಿರ್ತಕ್ಕಂಥ ಕಾಣದೇ ಇರ್ತಕ್ಕಂಥ ಶಕ್ತಿಗಳು ನಿಮ್ಮನ್ನ ಮುಂದಿಟ್ಟು ಆಟ ಆಡ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಇವತ್ತು ತಹಸೀಲ್ದಾರು ಇವತ್ತು ಇದಕ್ಕೆ ಉತ್ತರ ಕೊಡಬೇಕು. ಹೊರ ಇದ್ರೆ ನಿಮ್ಮ ಇವತ್ತೇನು ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಿದೀವಿ, ಮುಂದೆ ಒಂದಿನ ನಿಮ್ ಕೊಳಲು ಪಟ್ಟಿ ಹಿಡಿದು ನಾವು ಕೇಳ್ತಕ್ಕಂತ ತಾಕತ್ ನಮಗಿದೆ. ಆದ್ರೂ ಕೂಡ ನಾವು ಕಾನೂನನ್ನ ಕೈ ತಗೋಬಾರ್ದು, ನಾವು ಶಾಂತಿ ರೀತಿಯಿಂದ ಹೋರಾಟ ಮಾಡ್ಬೇಕಂತ ಹೇಳಿ ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ಆದ್ರೆ ಇವತ್ತು ಬೇಟು ತಹಸೀಲ್ದಾರ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ MLA ಗಳಾಗಿರ್ಬೋದು, ಉಸ್ತುವಾರಿ ಮಿನಿಸ್ಟ್ರಿ ಏನ್ ಅನ್ಕೊಂಡಿದ್ದಾರೆ, ಈ ತಳವಾರ ಸಮುದಾಯಕ್ಕೆ ನಾವು ಅನ್ಯಾಯ ಮಾಡಿದ್ರೆ ನಗ್ತದೆ, ಇವರಿಗೆ ಕೇಳಕ್ಕೆ ಧ್ವನಿ ಇಲ್ಲ, ಇವ್ರಿಗೆ ಕೇಳಕ್ಕೆ ಏನು ರಾಜಕಾರಣಿಗಳಿಲ್ಲ, ಇವ್ರು ಏನ್ ಮಾಡಿದ್ರು ಈ ಸಂವಿಧಾನ ಪ್ರಜಾಪ್ರಭುತ್ವ ಒಳಗೆ ಯಾರು ಬೇಕಾದ್ರೂ ತುಳಿಬಹುದಂತಕ್ಕಂತ ಮನಸ್ಥಿತಿಯನ್ನ ಇಟ್ಕೊಂಡಿದ್ದಾರೆ. ಯಾಕಂತಂದ್ರೆ ಇವ್ರಿಗೆ ನಿಜವಾಗ್ಲೂ ಈ ದೇಶದ ಸಂವಿಧಾನದ ಬಗ್ಗೆ, ಈ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಇವ್ರಿಗೆ ಅಭಿಮಾನ ಸ್ವಾಭಿಮಾನ ಇದ್ರೆ ಈ ಸಮುದಾಯಕ್ಕೆ ನ್ಯಾಯ ಕೊಡ್ತಿದ್ರು. ಇವತ್ತು ಏನಾಗ್ತದೆ, ಈ ಪ್ರಜಾಪ್ರಭುತ್ವ ದೇಶದೊಳಗೆ ಇವತ್ತು ಯಾರು ಅಧಿಕಾರ ಅದಾರೆ, ಯಾರು ಹಣವಂತರಾದರೆ ಅವ್ರ ಪರವಾಗಿ ಇವತ್ತು ಮಾತಾಡ್ತೀರಿ, ಅವರಿಗೆ ನ್ಯಾಯ ಕೊಡ್ಲಿಕ್ಕೆ ನೀವು ತಯಾರಿದ್ದೀರಿ. ಇವತ್ತು ನಾವು ಇಡೀ 2 ವರ್ಷಗಳ ಕಾಲ ನಿರಂತರ ಹೋರಾಟ ಚಳವಳಿ ಮಾಡಿ ಇವತ್ತು ತಳವಾರ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಅಂತ ಹೋರಾಟ ಮಾಡಿ ಮನವಿ ಪತ್ರ ಕೊಡ್ತೀವಿ. ಆದ್ರೆ ಇಲ್ಲಿರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಯಾರೋ ಒಬ್ರು ಮನವಿ ಪತ್ರ ಕೊಟ್ಟರು ಸಾಕು, ಅದನ್ನ ಫಾರ್ವರ್ಡ್ ಮಾಡ್ತಾರೆ, ಅದನ್ನ ಎನ್ಕ್ವೈರಿ ಕರೀತಾರೆ. ಆದ್ರೆ ನಾವು ಮನವಿ ಪತ್ರ ಹೋರಾಟ ಮಾಡಿ ಮನವಿ ಪತ್ರ ಕೊಟ್ಟರು ಇವ್ರು ಯಾರಿಗೆ ಕಿವಿ ಇಲ್ಲ, ಚರ್ಮ ಇಲ್ಲ, ಏನೋ ಇಷ್ಟು ದಪ್ಪ ಚರ್ಮದ ಅಧಿಕಾರಿಗಳು ಇವತ್ತು ಇಲ್ಲಿದ್ದಾರೆ ಅನ್ನಕ್ಕೆ ಇವತ್ತು ತಳವಾರ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ. ಸೊ ಇಂಥ ಅನ್ಯಾಯವನ್ನ ಪ್ರತಿಭಟಿಸಿ ಮುಂದಿನ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ಇಲ್ಲಿರ್ತಕ್ಕಂಥ ಸಮಾಜದ ಜನರು ನಾವೆಲ್ಲರೂ ಅನ್ಯಾಯ ಆಗ್ಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ದೇಸಾಯಿ ಕಲ್ಲು ಸಂತು ಇವತ್ತು ಏನು ದಂಡ ನಮಸ್ಕಾರ ಹಾಕೋದು ಬಹಳ ಈಸಿ ಆಗಿರ್ತಕ್ಕಂಥ ಹೋರಾಟ ಅಲ್ಲ ಇದು. ನಾವು ಇಲ್ಲೇ ಬಸ್ ಸ್ಟ್ಯಾಂಡ್ ವರೆಗೆ ಹೋದ್ರೆ ಮೈಕೈ ಎಲ್ಲ ಬ್ಯಾನ್ ಆಗ್ತದೆ. ಸೊ ಇಷ್ಟು ತ್ರಾಸ್ ತಗೊಂಡು ಇವತ್ತು ಈ ಏನು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾವು ಸಮುದಾಯದ ಜನ ಎಚ್ಚೆತ್ಕೋಬೇಕು. ಇವತ್ತು ನಮ್ಮ ಯುವಕ ಈ ತರದ ಹೋರಾಟ ಮಾಡ್ತಾ ಇದ್ದಾನೆ ಅಂತಂದ್ರೆ ನಾವು ಯಾರು ನಮ್ಮ ಸಂಸಾರ, ನಮ್ಮ ಏನು ಒಕ್ಕಲ್ತನ ಎಲ್ಲವನ್ನ ಬದಿಗಿಟ್ಟು ಇವತ್ತು ನಾವು ಬೀದಿಗಿಳಿದಿದ್ರೆ ಮುಂಬರ್ತಕ್ಕಂಥ ದಿನದೊಳಗೆ ಈ ನಮ್ಮನ್ನ ಮೂಲೆ ಗುಂಪು ಮಾಡೋದ್ರಲ್ಲಿ ಈ ST ಸರ್ಟಿಫಿಕೇಟ್ ಅನ್ನ ಕಿತ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಹಿಂದೆ ಏನು ಹಿಂದೆ ಏನೋ ST ಒಳಗಿರ್ತಕ್ಕಂಥ ಟೋಕರೆ ಕೋಳಿ ಇದೆ, ಆ ಟೋಕರೆ ಕೋಳಿಗೂ ಕೂಡ ಹಲವಾರು ಜನ ಸರ್ಟಿಫಿಕೇಟ್ ತೊಂದ್ರು. ಆ ಸರ್ಟಿಫಿಕೇಟ್ ತೊಗೊಂಡಂತ ಸಂದರ್ಭ ಒಳಗೆ ಅವ್ರ ಮೇಲೆ ವಿನಾಕಾರಣ ಏನೋ CSL ಕೇಸ್ ಹಾಕಿ ವಿನಾಕಾರಣ ಬಂದಾಗ ಅವರಿಗೆ ದಾರ್ಚಾರನ್ನು ನೀಡಿ ಆ ಸರ್ಟಿಫಿಕೇಟ್ ಅನ್ನು ವಾಪಸ್ ತರ್ತಕ್ಕಂಥ ಕೆಲಸ ಮಾಡಿದ್ರು.
ಸೊ ಅವತ್ತು ಆ ಜನ ಇವತ್ತು ಹೋರಾಟ ಮಾಡಿ ತಮ್ಮ ಹಕ್ಕನ್ನ ಏನೋ ಪ್ರತಿಭಟನೆ ಮಾಡಿದ್ರೆ ಆ ಹಕ್ಕನ್ನು ಉಳಿಸ್ಕೋಬಹುದಾಗಿತ್ತು. ಅದೇ ತರ ಇವತ್ತು ಈ ಸಮುದಾಯವನ್ನ ತಳವಾರ ಸಮುದಾಯವನ್ನು ಕೂಡ ಅದೇ ತರ ವಂಚಿಸಬೇಕಂತಕ್ಕಂಥ ಹುನ್ನಾರ ಸ್ಪಷ್ಟವಾಗಿದೆ. ಇವತ್ತು ನಾವು ಎಚ್ಚೆತ್ಕೋಬೇಕು. ನಮ್ಮ ಊರೊಳಗೆ ನಮ್ಮ ಏನು ಜನರಿದ್ದಾರೆ ಅವರನ್ನ ಅವೇರ್ನೆಸ್ ಮಾಡೋದ್ರ ಮೂಲಕ ಏನು ಎಂ.ಐ. ಪಾಟೀಲ್ ಮನೆಗೆ ಮುಟ್ಟೋದ್ರೊಳಗಾಗಿ ನಾವು ಲಕ್ಷಾಂತರ ಜನ ಅವ್ರ ಮನೆಯಲ್ಲಿ ಸೇರ್ತಕ್ಕಂಥ ಅವ್ರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲ ಸಮುದಾಯದ ಜನರನ್ನ ಎಚ್ಚರಗೊಳಿಸ್ತಕ್ಕಂಥ ಅವಶ್ಯಕತೆ ಇದೆ. ಆ ನಿಟ್ಟಿನೊಳಗೆ ನೀವು ಬಂದಿರ್ತಕ್ಕಂಥ ಎಲ್ಲರೂ ನಿಮ್ಮ ಊರೊಳಗೆ ಅದನ್ನು ಜಾಗೃತಿ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮಾಡಬೇಕಾಗಿದೆ. ಈ ಹೋರಾಟ ನಿರಂತರವಾಗಿ ನಡೀತಿದೆ. ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟು ಮಾತು ಮುಗಿಸ್ತೇನೆ. ಇನ್ಕಲಾಬ್ ಜಿಂದಾಬಾದ್, ಜೈ ತಳವಾರ್.